ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಿದ್ದಲ್ಲಿ ಇವೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಇವತ್ತೇ ಈಗಲೇ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೊದಲನೇದಾಗಿ ಗುರು ಪೌರ್ಣಿಮೆಯ ಶುಭಾಶಯಗಳು. ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬ ಇವತ್ತು. ಅವರೆಲ್ಲರ ಪರವಾಗಿ ತಮಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು ಗುರುಗಳೇ. ಇನ್ನು ಗುರು ಪೌರ್ಣಿಮೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಬ್ಬರಲ್ಲ ಒಬ್ಬರು ಗುರುಗಳು ಅನ್ನುವಂಥದ್ದು ಇದ್ದೇ ಇರುತ್ತೆ, ಗುರಿ ಅನ್ನುವಂಥದ್ದು ಇರುತ್ತೆ. ಅದನ್ನು ಸಾಧಿಸಬೇಕು ಅಂತ ಸಾಕಷ್ಟು ಜನ ಹಲವಾರು ರೀತಿ ಪ್ರಯತ್ನಗಳನ್ನ ಪಡ್ತಿರ್ತಾರೆ. ಈ ದಿನ ಗುರುಗಳಾಗಿ ತಮ್ಮ ಒಂದು ಆಶೀರ್ವಾದದ ಮಾತುಗಳು ಗುರು ಪೌರ್ಣಿಮೆ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರು? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮದ್ ಪರಮ ಗುರುಭ್ಯೋ ನಮಃ, ಅಸ್ಮದ್ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ, ಶ್ರೀ ಪರಾಂಕ್ಷದಾಸಾಯ ನಮಃ, ಶ್ರೀಮತ್ ಯಾಮುನಮುನಯೇ ನಮಃ, ಶ್ರೀ ಪುಂಡರೀಕಾಕ್ಷಾಯ ನಮಃ, ಶ್ರೀಮನ್ನಾಥಮುನಯೇ ನಮಃ, ಶ್ರೀಮತೆ ಶಟಗೋಪಾಯ ನಮಃ, ಶ್ರೀಮತೆ ವಿಶ್ವಕ್ಷೇನಾಯ ನಮಃ, ಶ್ರೀಯೈ ನಮಃ, ಶ್ರೀಧರಾಯ ನಮೋ ನಮಃ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗು ಅಂದರೆ ಕತ್ತಲು, ರು ಅಂದರೆ ಹೋಗಲಾಡಿಸುವ. ನಮ್ಮ ಜೀವನದಲ್ಲಿ ಬರತಕ್ಕಂತಹ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಎಲ್ಲ ಗುರುಗಳು ನಮಗೆ ವರ್ಣಮಾಲೆಯಿಂದ ನಮ್ಮ ಬದುಕಿನ ಅದ್ಭುತವಾಗಿರ್ತಕ್ಕಂಥ ವಿಜಯಮಾಲೆ ತನಕ ಯಾರ್ಯಾರು ನಮಗೆ ಅಡಿಪಾಯ ಆಗಿದ್ದರು, ಯಾರು ನಮ್ಮನ್ನು ತಿದ್ದಿ ತೀಡಿ ಬೈದು ನಮ್ಮನ್ನೊಂದು ಸರಿದಾರಿಗೆ ತಂದು ಕೊಟ್ಟರು, ಆ ಎಲ್ಲ ಗುರುಗಳಿಗೂ ನಮಸ್ಕಾರವನ್ನು ಮಾಡಿಕೊಳ್ಳೋ ಮುಖಾಂತರ, ಹಾಗೆಯೇ ನನ್ನ ಒಂದು ಜನ್ಮದಿನಕ್ಕೆ ಯಾರೆಲ್ಲೂ ಕೂಡ ಶುಭಾಶಯವನ್ನು ಕೋರಿದ್ದರು ಅವರೆಲ್ಲರೂ ಕೂಡ ಕೃತಜ್ಞತೆ ಹೇಳುತ್ತೇನೆ. ಜೊತೆಗೆ ಮಂಗಳಾಶಾಸನವನ್ನು ಮಾಡ್ತೇನೆ. ನಿಮ್ಮಗಳ ಕುಟುಂಬ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತಿನಿಂದ ವಿರಾಜಮಾನವಾಗಿ ಶೋಭಾಯಮಾನವಾಗಿ ಯಾವ ತೊಂದರೆ ತಾಪತ್ರ ಇದೆ ಅದರಿಂದ ನೀವೆಲ್ಲರೂ ಕೂಡ ಹೊರಗೆ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ಈ ಒಂದು ಗುರು ಪೂರ್ಣಿಮಾ ಏನನ್ನು ತೋರಿಸ್ಕೊಡುತ್ತೆ? ವ್ಯಾಸರು ಅವತಾರ ಮಾಡಿದ ದಿನ ನಿಮಗೆ ಗೊತ್ತೇ ಇದೆ. ಅಂತಹ ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಂಗಡಣೆ ಮಾಡಿದ್ದು ನಮಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅಂದರೆ ಅವರವರ ನಾಲೆಡ್ಜ್. ವ್ಯಾಸರು ಅಂತ ಕೂಡಲೇ ನಾಲೆಡ್ಜಿನ ಒಂದು ಭಾಗ. ನಮಗೆ ಹೇಗೆ ಬೇಕೋ ಅಂತಹ ವಿದ್ವತ್ತನ್ನು ದಯಪಾಲಿಸಿದ್ದು ಅವರು. ಒಟ್ಟಾರೆ ಬೆಳಕನ್ನು ತಂದುಕೊಟ್ಟವರು ಅವರು. ಅದಕ್ಕೆ ವ್ಯಾಸಾಯ ವಿಷ್ಣು ರೂಪಾಯ ಅಂತ ಕರೀತಾರೆ. ಅಂತಹ ವಿಷ್ಣುವಿನ ರೂಪವೇ ವ್ಯಾಸರು ಅಂತ ಕೂಡ ಹೇಳ್ತಾರೆ. ಅಂತಹ ವ್ಯಾಸ ಮಹರ್ಷಿಗಳು ನಮಗೆ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ನಾವೇನು ಕರಿತೀವೋ ಇವೆಲ್ಲವೂ ಕೂಡ ಮೊದಲು ಒಂದೇ. ಅದನ್ನು ಆಯಾಯ ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಮಹಾನುಭಾವರು. ಅಂತಹ ಮಹಾನುಭಾವ ಅವತಾರ ಮಾಡಿದ ದಿನ ಈ ದಿನ. ಅದಕ್ಕಾಗಿ ಆಷಾಢ ಮಾಸದ ಈ ಪೂರ್ವಾಷಾಢ ನಕ್ಷತ್ರದ ಗುರುವಾರದಂದು ನೀವು ಮಕ್ಕಳಿಗೆ ತಾಯಿ ಅಥವಾ ತಂದೆ, ಗುರುಗಳು ಯಾರಾದರೂ ಪರವಾಗಿಲ್ಲ, ಒಂದು ಸಣ್ಣದಾಗಿರೋಂಥ ಒಂದು ಬೌಲಲ್ಲಿ ಒಂದು ಜೇನುತುಪ್ಪ ಹಾಕ್ಕೊಂಡು ಈ ದಾಳಿಂಬೆ ಕಡ್ಡಿ ಆಗಿರ್ಬೋದು, ತುಳಸಿ ಕಡ್ಡಿ ಆಗಿರಬಹುದು, ಬಂಗಾರದ ಕಡ್ಡಿ ಆಗಿರಬಹುದು, ಬೆಳ್ಳಿ ಕಡ್ಡಿ ಆಗಿರಬಹುದು, ನಾಲಿಗೆಯ ಮೇಲೆ ಓಂಕಾರವನ್ನು ಬರೆಯುವಂಥದ್ದು. ಅದರಲ್ಲಿ ಒಂದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಆ ಜೇನುತುಪ್ಪದೊಂದಿಗೆ ನಿಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಈ ದಿನ ನೀವು ಓಂಕಾರವನ್ನು ಬರೆಯಿರಿ. ಇದಕ್ಕೆ ಸಮಯ ಅಂತಿಲ್ಲ. ಬೆಳಗ್ಗಿಂದ ಸಂಜೆ ತನಕ, ರಾತ್ರಿ ಕೂಡ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲೇ ಮಕ್ಕಳ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆಯೋ ದಿನ. ಬಹುಶಃ ಇದಕ್ಕೆ ಮೊದಲು ನಮ್ಮಲ್ಲಿ ಎಷ್ಟು ಅಜ್ಞಾನ ತುಂಬಿತ್ತೋ ಅಂತಹ ಅಜ್ಞಾನ ನಿವಾರಣೆಯಾಗಲಿ. ಈ ಮಗು ಏನು ನಾಲಿಗೆ ಮೇಲೆ ಓಂಕಾರವನ್ನು ಬರೆಸ್ಕೊಳ್ತಾ ಇದೆಯೋ ಅದೊಂದು ವಿಜ್ಞಾನದ ದೀವಿಗೆಯನ್ನು ಹಿಡಿದು ಸುಜ್ಞಾನದ ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ನಿಮ್ಮ ಅಂಕಿತ ಬಹಳ ಮುಖ್ಯವಾಗಿರುತ್ತೆ. ಓಂಕಾರವನ್ನು ನಾಲಿಗೆ ಮೇಲೆ ಬರೆಯುವಂಥದ್ದು. ನಾಲಿಗೆ ತೆಗೆದ ಕೂಡಲೇ ಮಕ್ಕಳು ಅವರ ನಾಲಿಗೆ ಮೇಲೆ ನೀವು ಓಂಕಾರವನ್ನು ಬರೀತೀರಿ, ಅದರ ಸವಿಯನ್ನು ಸವಿತಾರೆ. ಅಂದರೆ ಈ ದಿನವೇ ಅಂಥದ್ದು.
ಈ ನಕ್ಷತ್ರವೇ ಅಂಥದ್ದು. ಅದಕ್ಕಾಗಿ ಈ ಮಾಸ ಅತ್ಯಂತ ವಿಶೇಷವಾಗಿರತಕ್ಕಂತಹ ಮಾಸ. ಅದಕ್ಕಾಗಿ ನೀವೆಲ್ಲರೂ ಕೂಡ ಮಕ್ಕಳಿಗೆ, ನಿಮ್ಮ ಅಕ್ಕಪಕ್ಕದ ಕುಟುಂಬದ ಮಕ್ಕಳಿಗೂ ಕೂಡ ಎಲ್ಲಾದರೂ ಒಂದು ಸ್ಕೂಲು, ಯಾರನ್ನಾದ್ರೂ ಗುರುಗಳ ಕೈಯಿಂದ ಕೂಡ ನೀವು ಬರೆಸ್ಕೊಳ್ಬಹುದು. ಗುರುಗಳೇ, ಈ ರೀತಿ ನಮ್ಮ ಮಕ್ಕಳಿಗೆ ನಿಮ್ಮ ಕೈಯಿಂದ ಆ ಮಗುವಿನ ನಾಲಿಗೆ ಮೇಲೆ ಬರೀರಿ ಅಂತ ಹೇಳಿ ನೀವೇ ಹೇಳಿ. ಎಲ್ಲ ಕಡೆ ಮೋಸ್ಟ್ಲಿ ಇರಲ್ಲ ಅದು, ನೀವೇ ಕೇಳಿ ಅವರಿಗೆ. ಈ ಥರ ಗುರುಗಳು ಹೇಳಿದ್ದಾರೆ, ಈ ದಿವಸವೇ ಅಂತೆ ಆ ಕಾಳಿದಾಸನಿಗೆ ನಾಲಿಗೆ ಮೇಲೆ ಬರೆದದ್ದು. ಅದಕ್ಕಾಗಿ ಹಾಗೂ ಕೂಡ ಅಂಥ ಕಾಳಿದಾಸ ನಿಮಗೆ ಗೊತ್ತಿದೆ ಏನೇನು ಬರೆದ ಅಂತ. ರಾಜ್ಕುಮಾರ್ ಅವರು ಒಂದು ಚಿತ್ರದಲ್ಲಿ ನೋಡಿರ್ತೀರಿ, ಆಕೆ ಬರೆದದ್ದು. ಆನಂತರ ಅವರು ರಾಜಶ್ಯಾಮಲ ದಂಡಕವನ್ನು ಹೇಳಿದಾಗ ಎಷ್ಟು ಅದ್ಭುತವಾಗಿ ಅವರ ಕಂಠ ಇದೆ, ಎಷ್ಟು ಚೆನ್ನಾಗಿ, ಎಷ್ಟು ಮಧುರವಾಗಿ ಹಾಡ್ತಾರೆ ಅಂತಕ್ಕಂಥದ್ದು. ಸುಧಾ ಸಮುದ್ರಾಂತರುದ್ಯನ್ ಮಣಿದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪ ಧ್ರುಮಾಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕೃತ್ತಿವಾಸಪ್ರಿಯೇ ಸರ್ವಲೋಕಪ್ರಿಯೇ ಸಾದರಾರಬ್ಧ ಸಂಗೀತ ಸಂಭಾವನಾ ಸಂಭ್ರಾಮಲೋಲನಿ ಪ್ರಸರಗಬದ್ಧ ಚೂಲೀಸನಾತತ್ರಕೆ ಸಾನುಮತ್ತತ್ರಕೆ ಸರ್ವಮಂತ್ರಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಗಾನಾತ್ಮಿಕೆ ಸರ್ವಗಮ್ಯಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವರ್ಣವರ್ಣಾತ್ಮಿಕೆ ಪಾಹಿ ಮಾಂ ಜಗತ್ತಾರಿಣಿ. ಇದು ದಂಡಕ. ನಾಲಿಗೆ ಮೇಲೆ ಬರೆದ ಕೂಡಲೇ ಆಕೆಯ ವರ್ಣನೆ ಮಾಡ್ತಾರವರು. ಆಕೆಯ ವರ್ಣನೆ ಅದ್ಭುತವಾಗಿ ಕೂಡಿರತಕ್ಕಂಥದ್ದು. ವಿಶ್ವ ಚೈತನ್ಯವೇ ಆವತ್ತವರಿಗೆ ಪ್ರವೇಶವಾಯಿತು. ವಿಶ್ವದ ಶಕ್ತಿ ಅವರಲ್ಲಿ ಆವಾಹನೆ ಆಯಿತು. ಅದಕ್ಕಾಗಿ ನಿಮ್ಮ ಮಕ್ಕಳ ನಾಲಿಗೆ ಮೇಲೆ ಬರೆದರೆ ಅಂತಹ ವಿಶ್ವಶಕ್ತಿ ಆ ಮಕ್ಕಳ ಒಳಗಡೆ ಪ್ರವೇಶವಾಗಬೇಕು. ಯಾವುದೋ ಒಂದು ಸಬ್ಜೆಕ್ಟ್ ವೀಕ್ ಇದೆ ನನ್ನ ಮಗ, ಅವನಿಗೆ ವಿದ್ಯೆ ಇದೆ, ಯಾಕೋ ಬುದ್ಧಿ ಇಲ್ಲ. ಅವನಿಗೆ ಬುದ್ಧಿ ಇದೆ, ಯಾಕೋ ವಿದ್ಯೆ ಇಲ್ಲ. ಎರಡೂ ಇದೆ, ಅವನು ಸೋಂಬೇರಿ ಆಗಿದ್ದಾನೆ. ತುಂಬ ಟ್ಯಾಲೆಂಟ್ ಇದೆ, ಆದರೆ ಅವನೇನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಈಗೆಲ್ಲ ಇರುತ್ತಲ್ಲ, ನಿಮ್ಮ ಮಕ್ಕಳು ಡಿಗ್ರಿ ಆಗಿದ್ದರೂ ಪರವಾಗಿಲ್ಲ, ಈ ದಿವಸ ಮಾತ್ರ ಬರೆಯಿರಿ. ಅದು ಅವನ ಜೀವಮಾನಕ್ಕೆ ಒಂದು ಬತ್ತಳಿಕೆ ಆಗುತ್ತೆ. ನೀವು ನೋಡಿ, ಎಲ್ಲರ ಹತ್ರ ಒಂದೊಂದು ಆಯುಧ ಇರುತ್ತೆ. ಈ ಪೊಲೀಸ್ನವ್ರ ಹತ್ರ ಒಂದು ಚಾಟಿ ಇರುತ್ತೆ, ಸ್ಕೂಲ್ ಮಾಸ್ಟರ್ ಕೈಯಲ್ಲಿ ಒಂದು ಸ್ಟಿಕ್ ಇರುತ್ತೆ, ಈ ಕುದುರೆ ಓಡಿಸೋ ಟಾಂಗ ಅವ್ರ ಹತ್ರ ಒಂದು ಬೆತ್ತ ಇರುತ್ತೆ, ಈ ಆನೆಯನ್ನು ಪಳಗಿಸೋಂಥ ಅಂಕುಶ ಇರುತ್ತೆ. ಪ್ರತಿಯೊಬ್ಬರ ಹತ್ರ ಒಂದೊಂದು ಆಯುಧ ಇರುತ್ತೆ. ಇವತ್ತು ನಿಮ್ಮ ಆಯುಧ ನಾಲಿಗೆ ಮೇಲೆ ಓಂಕಾರ ಬರುತ್ತೆ, ಸ್ಟಿಕ್ ಆಗಿರಬೇಕು. ಆ ಸ್ಟಿಕ್ಕು ಎಷ್ಟು ಅಂತಂದರೆ ಅವರ ಜೀವಮಾನಕ್ಕೆ ಬೇಕಾಗಿರತಕ್ಕಂತಹದ್ದು. ಅದೊಂದು ಪಟಾಲಂ, ಅವರಿಗೆ ಒಂದು ದಿಕ್ಸೂಚಿ ಮಾಡಿಕೊಡುತ್ತೆ. ಎಸ್, ಅದು ಹೀಗೆ ಹೋಗಬೇಕು ಅಂತ. ಅಂತಹ ದಿನ ಈ ದಿನವಾಗಿದೆ ನನ್ನ ಪ್ರೀತಿ ಬಂಧುಗಳೇ. ಆಮೇಲೆ ಇಂತಹ ಈ ಗುರುಪೂರ್ಣಿಮೆ ಎಂದು ನೀವು ಬಹಳಷ್ಟು ಮುಖ್ಯವಾಗಿ ಕಾಯ್ತಾ ಇರತಕ್ಕಂತಹದ್ದು ಇದೇ ದಿನಕ್ಕಾಗಿಯೇ. ನಾನು ಮೊದಲು ಹೇಳಿರ್ತೀನಿ, ಇವತ್ತು ಏನಿದೆಯೋ ಬೇರೆ ದಿನಗಳಲ್ಲಿ ಇದೆಯಲ್ಲ ಅಷ್ಟಾಗಿರಲಿಕ್ಕೆ ಸಾಧ್ಯವಿಲ್ಲ. 1000 ಪಟ್ಟು ಶಕ್ತಿ ಇರುತ್ತೆ ಇವತ್ತು. ಅದಕ್ಕೆ ನಮಗೆ ಬೇಕಾಗಿರತಕ್ಕಂತಹದ್ದು ಏನೋ ನಾವು ಸಂಕಲ್ಪ ಮಾಡಿಕೊಂಡಿರ್ತೀವೋ, ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧರ್ಥಂ ರಾಜದ್ವಾರ ಸಕಲ ಸಿದ್ಧರ್ಥಂ ಈ ಹೆಟ್ಮನಿ ಗತಜನ್ಮ ಅನೇಕಾನೇಕ ಜನ್ಮನಿ ಮಾತೃಶಾಪ ಪಿತೃಶಾಪ ಭ್ರಾತೃಶಾಪ ಸ್ತ್ರೀಶಾಪ ಗೋಶಾಪ ಸರ್ಪಶಾಪ ವೃಕ್ಷಶಾಪ ಪಕ್ಷಿಶಾಪ ಶತ್ರುಶಾಪ ಮಿತ್ರಶಾಪ ಮಿತ್ರಪತ್ನಿಶಾಪ ಗುರುಶಾಪ ಗುರುಪತ್ನಿಶಾಪ ಸಂಬಂಧಿಕ ಸಹೋದರ ಶಾಪ ದೋಷ ನಿವೃತ್ತಿರ್ಥಂ ಮಾಡಿಕೊಂಡು ನಾನೊಂದು ಅಭಿವೃದ್ಧಿಯ ಪಥದಲ್ಲಿ ನಡೆಯಬೇಕು ಅನ್ನೋದಾದರೆ ಇವತ್ತು ನೀವು ಮಾಡ್ಕೊಳ್ಬೇಕಾಗಿರತಕ್ಕಂತಹದ್ದು ಮಕ್ಕಳಿಗೆ ಮಾಡಿದ್ರಲ್ಲ ಅದೇ ರೀತಿಯೇ ನೀವು ಅತ್ಯಂತ ಅದ್ಭುತ ಇವತ್ತು ನೀವು ಮಾಡ್ತೀರಿ. ಯಾಕೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೋದ ವರ್ಷ ಅದಕ್ಕೂ ಹೋದ ವರ್ಷ ಯಾರಿಗೋ ಒಂದು ಇಬ್ಬರಿಗೆ ಮಾತ್ರ ಈ ರೆಮಿಡಿ ಕೊಟ್ಟಿರ್ತೀನಿ. ನಾನು ಬಹಳ ಸ್ವಲ್ಪ ಪ್ರಯೋಗ ಮಾಡೋದು ಜಾಸ್ತಿ, ಸಂಶೋಧನೆ ಮಾಡೋದು ಜಾಸ್ತಿ. ನಾನು ಅದನ್ನೇ ಆಲೂಗಡ್ಡೆ ವ್ಯಾಪಾರ ಮಾಡ್ತಾರೆ ಕೊಯಮತ್ತೂರಿನಲ್ಲಿ. ಅವರ ಮೇಲೆ ಬಿಸ್ನೆಸ್ ಚೆನ್ನಾಗಿ ಮಾಡೋವಂಥವ್ರು. ಅವರು ಯಾಕೋ ಒಂದು 5-6 ವರ್ಷಗಳಿಂದ ಬಿಸ್ನೆಸ್ ಇರಲಿಲ್ಲ ಅವರಿಗೆ. ಅಣ್ಣ ತಮ್ಮಂದರು ಭಾಗಗಳು ಮಾಡ್ಕೊಂಡ್ಬಿಟ್ರು. ಎಲ್ಲ ಪೂರ್ಣವಾಗಿ ಪಕ್ಕಕ್ಕೆ ಸರಿದ್ಬಿಟ್ರು. ಅದರದ್ದು ಸೀಡೆಲ್ಲ ಏನೇನು ಮಾರ್ತಾರವರು ಅದೆಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ. ಅಂಥವ್ರು ಹೋದ ವರ್ಷ ಬಹಳ ತಾಪತ್ರಕ್ಕೆ ಸಿಲುಕೊಂಡಿದ್ದರು. ಅವರಿಗೆ ಇದನ್ನು ಮಾಡಿ ಅಂತ ಹೇಳಿದ್ದೆ ನಾನು. ಇದೇ ದಿವಸ ನೀವು ಮಾಡಿ ಅಂತ ಹೇಳಿದ್ದೆ. ದಯವಿಟ್ಟು ನೀವು ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ಲಗ್ನದಲ್ಲಿ 2ನೇ ಮನೆ ಯಾವುದು? 2ನೇ ಮನೆ ಯಾವುದು? ಒಂದು ಉದಾಹರಣೆಗೆ ಮೇಷ ಲಗ್ನ ನಿಮ್ಮದಾದರೆ ಆ ಲಗ್ನದಿಂದ 2ನೇ ಮನೆ ಋಷಭ. ಆ ಋಷಭದ ಅಧಿಪತಿ ಯಾರು? ಶುಕ್ರ. ಇಷ್ಟು ದಯವಿಟ್ಟು ಗೊತ್ತಿರಬೇಕು ನಿಮಗೆ. ಶುಕ್ರನ ಸಂಖ್ಯೆ 6, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಜಾತಕ ಇಲ್ಲ ಅವ್ರದ್ದು ಹೇಳ್ತೇನೆ ನೆಕ್ಸ್ಟ್. ಮೇನ್ ಲಗ್ನ ನೆನಪು ಮಾಡ್ಕೊಳ್ಳಿ. ಲಗ್ನದಿಂದ 2ನೇ ಮನೆ ಯಾರ್ದು ಅದನ್ನು ಯಾರಿಗಾದ್ರೂ ತಿಳ್ಕೊಳ್ಳಿ, ಅಥವಾ ನೀವು ಗೂಗಲ್ಗೆ ಹೋದ್ರೆ ನಮಗೆ ಸಿಗುತ್ತೆ. ಆ 2ನೇ ಮನೆಯ ಅಧಿಪತಿ ಯಾರು ಅವನೆಲ್ಲಾದರೂ ಇದ್ಕೊಳ್ಳಿ. ಆ ಲಗ್ನಾಧಿಪತಿಯಿಂದ 2ನೇ ಮನೆಯ ಅಧಿಪತಿ ಎಲ್ಲಿರ್ತಾನೋ ಅದೆಲ್ಲಾದ್ರೂ ಇರಲಿ. ನೀವು ಆ ಅಧಿಪತಿಯ
ಸಂಖ್ಯೆಯನ್ನು ಅರಳಿ ಮರದ ಎಲೆ, ಆಲದ ಎಲೆ, ಔದುಂಬರದ ಎಲೆ, ಅರಳಿ, ಆಲ, ಔದುಂಬರ, ಈ 3 ಎಲೆಯ ಮೇಲೆ ನೀವತ್ತು ಆ ಸಂಖ್ಯೆಯನ್ನು ಬರೀಬೇಕು. ಎಷ್ಟು? ನನಗೆ 6 ಅಂತ ಸಂಖ್ಯೆ ಹಾಕಿ ನನಗೆ ಇಷ್ಟು ಸಾಲ ಇದೆ ತೀರಬೇಕು. ಆಮೇಲೆ 6 ಅಂತ ಬರೆದು ನೀವು 10 ಸೊನ್ನೆ ಆಗ್ತಿರೋ 11 ಸೊನ್ನೆ ಆಗ್ತಿರೋ, ಒಟ್ಟಾರೆಯಾಗಿ ನನಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಬರಬೇಕು. ಒಟ್ಟಾರೆ ಧನಕಾರಕನಾಗಿರುವ ಗುರು, ಅಂತಹ ಗುರುವಾರವೇ ಗುರು ಪೌರ್ಣಮಿ ಬಿದ್ದಿರೋದ್ರಿಂದ ದತ್ತಾತ್ರೇಯರ ಅಂಶಗಳು ನಮಗೆ ಆಶೀರ್ವಾದದ ಕೃಪೆಯೊಂದಿಗೆ ಬರಲೇಬೇಕು ಅನ್ನೋದಾದರೆ ಅರಳಿ ಮರದ್ದು. ಅದಕ್ಕೆ ಈ ಒಂದು ಬಹಳ ಮುಖ್ಯವಾಗಿರುವಂಥದ್ದು ಕೃಷ್ಣ ಜಗದ್ಗುರು. ಅಂತಹ ಕೃಷ್ಣನ ನೆನಪು ಮಾಡಿಕೊಂಡು ನೀವು ಬರೀಲೇಬೇಕಾಗಿರತಕ್ಕ ಸಂಖ್ಯೆ ಇದೊಂದು ಮನಸ್ಸಲ್ಲಿ ಅಂದ್ಕೊಳ್ಳೋದು, ಬರೆಯುವಂಥದ್ದು. ಏನೇನು ಪದಾರ್ಥ ಇರಬೇಕು ನಿಮ್ಮಲ್ಲಿ? ಜೇನುತುಪ್ಪ ಇರಬೇಕು, ಒಂದಷ್ಟು ಪುಡಿ ಮಾಡಿರ್ತಕ್ಕಂತಹದ್ದು ಏಲಕ್ಕಿ ಪುಡಿ, ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿರಬೇಕು. ಬಹಳ ಮುಖ್ಯ ಅರಿಶಿನ ಹಾಕಿರೋಂಥದ್ದು. ಅದನ್ನು ಮಕ್ಕಳಿಗೆ ತಿನ್ನಿಸಿರೋದು ಬೇರೆ, ಅದೇ ಬೇರೆ ಸಪ್ರೇಟ್. ಇದು ಬಹಳ ಮುಖ್ಯವಾಗಿರುವಂಥದ್ದು. ಆ ಸಂಖ್ಯೆಯನ್ನು ಬರೀತಿರೋ, ಒಟ್ಟಾರೆ ನನಗೆ 6 ಕೋಟಿ ಬೇಕು ಅಂತ ಬರೀತಿರೋ ಅಥವಾ 3 ಕೋಟಿ ಬರೀತಿರೋ, ಒಟ್ಟಾರೆಯಾಗಿ ನಿಮ್ಮ ಲಗ್ನದ ಸಂಖ್ಯೆನೇ ಆಗಿ 2ನೇ ಮನೆ ಆಗಿರಬೇಕು. ಲಗ್ನದಿಂದ 2ನೇ ಮನೆ ಸಂಖ್ಯೆ ಅದನ್ನು ನೀವು ಬರೀತೀರಿ ಅಂತಂದರೆ ಈ ಗುರು ಪೌರ್ಣಮಿಯಂದು ಒಂದು ಚರಿತ್ರೆನ ಹುಟ್ಟಾಕಲಿಕ್ಕೆ ಸಾಧ್ಯ ಇದೆ. ನಾನೀಗ ಹೇಳಿದ ವ್ಯಕ್ತಿಗೆ ಅವನ ಲಗ್ನದಿಂದ ಅವನಿಗಿರ್ತಕ್ಕಂತಹದ್ದು ಮೇಜರ್ ಒಂದು ಕುಂಭಲಗ್ನ. ಇದನ್ನು ಆತನಿಗೆ ಕರೆ ಮಾಡಿ ನನಗೆ ಹೇಳಿದಾಗ, ದಯವಿಟ್ಟು ನನಗೆ ಉಪಯೋಗ ಪಡ್ಕೊಂಡಿದ್ದೀನಿ ಸ್ವಾಮಿ ಆತ ತಮಿಳಲ್ಲಿ ಹೇಳ್ದ, ನೀವು ನಿಮ್ಮ ಚಾನಲ್ ಸ್ವಲ್ಪ ಜನಕ್ಕೆ ಹೇಳಿದ್ರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ನಾನು ಕೂಡ ನನಗೆ ಗೊತ್ತಿರ್ತಕ್ಕ ಕೆಲವರಿಗೆಲ್ಲ ಹೇಳಿದ್ದೀನಿ, ಅವರು ಅದನ್ನು ಸರ್ಚ್ ಮಾಡಿ ಮಾಡಿಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ ಇದು, ದಯವಿಟ್ಟು ಇದನ್ನು ಹೇಳಿ. ವರ್ಷದಲ್ಲಿ ಕಟ್ಟಿಟ್ಟ ಬುತ್ತಿ ಸ್ವಾಮಿ ಅವರಿಗೆ. ನಾನು ಖುಷಿಯಿಂದ ಇದನ್ನು ಹೇಳ್ತೀನಿ ಅಂತ ಆತ ಹೇಳ್ತಾನೆ. ಎಷ್ಟು ಖುಷಿಯಿಂದ ನಾನು ಬೇಕಾದರೆ ಒಂದು ಚಾನಲ್ ಹೇಳ್ತೀನಿ ಸ್ವಾಮಿ, ನನಗೆ ಅಷ್ಟು ಖುಷಿ ಇದೆ ಅಂತ ಹೇಳ್ತಾನೆ. ನಿನಗೆ ಹೇಗೆ ಬಂತು ಅಂತ ಕೇಳಿದೆ. ಹೇಗೆ ಬಂತು ನನಗೆ? ಸ್ವಾಮೀಜಿ, ನನಗೆ ನಂದು ಕುಂಭಲಗ್ನದಿಂದ ನೀವು ಕೊಟ್ಟಿದ್ದು 2ನೇ ಮನೆ ನನಗೆ ಮೀನರಾಶಿ ಬರುತ್ತೆ. ಅಲ್ಲಿ ಮೀನಕ್ಕೆ ಅಧಿಪತಿ ಬಂದು ಗುರು, ಗುರುವಿನ ಸಂಖ್ಯೆ 3 ಹೇಳಿದ್ದೆ ನೀವು. ಆ 3 ಹಾಕಿ ನಾನೊಂದು 11 ಸೊನ್ನೆ ಬರೆದಿದ್ದೆ. ಎಷ್ಟು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ, ಒಟ್ಟಾರೆ ನೀವು ಲಾಭಸ್ಥಾನ ಸಂಖ್ಯೆ ಹೇಳ್ತಾ ಇರ್ತಾರೆ, ಹಾಗಾಗಿ ನಾನು 11 ಬರೆದಿದ್ದೆ. ಅದು ಎಷ್ಟು ಕೋಟಿಗಳು ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಒಟ್ಟಾರೆ ನನಗೆ ಇದ್ದದ್ದ ತಾಪತ್ರಯ ಅವನಿಗೆ ಇರ್ತಕ್ಕಂಥದ್ದು ಏನಿತ್ತು ಅದನ್ನು 3 ಬರೆದ. ಅವನಿಗೆ ಬಹಳ ತಲೆನೋವು ಮಾಡ್ಕೊಂಡಿದ್ದೆ. ಎಲ್ರಿಗೂ ಕೂಡ ಆ ಭಾಗಗಳಾದಮೇಲೆ ಅವ್ರ ಲ್ಯಾಂಡು ಸಾಲ ಕೂಡ ಭಾಗ ಬಂದಿತ್ತಂತೆ. ಈತನಿಗೆ ಎಷ್ಟು 1 ಒಳಗಡೆ ಇತ್ತು ಸಾಲ, ಅದೆಲ್ಲ ತೀರಿಸಿ ಆದಮೇಲೆ ಈತನಿಗೆ ಬಂದಿದ್ದೆಷ್ಟು ಅಂತಂದರೆ ಇವ್ರಿಗೆ ಸಂಬಂಧಪಟ್ಟದ್ದು ಮತ್ತೊಂದು ಜಮೀನು ಕೋರ್ಟಲ್ಲಿ 4 ವರ್ಷ ನಡೀತಾ ಇತ್ತು. ಆ ಕೋರ್ಟ್ ಕೇಸ್ ಕ್ಲಿಯರ್ ಆಗಿ ಜೊತೆಗೆ ಇವರು ಮಾಡಿರೋ ಬಿಸ್ನೆಸ್ ಎಲ್ಲ ಸೇರಿ 7 to 8 CR ಆ ವರ್ಷದಲ್ಲಿ ಆತನಿಗೆ ಬಂದಿದ್ದು ಖುಷಿ ಇತ್ತಲ್ಲ, 3 ಓಕೆ. ಅದನ್ನು ಮೀರಿ ಅವನ ಅದೃಷ್ಟ ಕೈ ಹಿಡಿತಲ್ಲ. ಆತ ಹೇಳಿದ್ದಕ್ಕಾಗಿ ಎಪಿಸೋಡ್ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ದರೆ ನಾಲ್ಗೆ ಮೇಲೆ ಹೇಳಿ ಗುರುವಿನ ಕೃಪೆಗೆ ಹೋಗಿ, ಜೊತೆಗೆ ಯಾವುದೋ ಗುರು ದೇವಸ್ಥಾನಕ್ಕೆ ಹೋಗಿ ಸರ್ವಿಸ್ ಮಾಡಿ ಅಂತ ಹೇಳ್ಬಿಡ್ತಿದ್ದೆ ನಾನು. ಇದನ್ನು ಹೇಳ್ತಿರ್ಲಿಲ್ಲ. ಇದನ್ನು ಯಾಕೆ ಹೇಳ್ತಿರ್ಲಿಲ್ಲ ಅಂತಂದರೆ, ಇನ್ನೂ ಕೆಲವರು ಭಕ್ತರು ಬಂದಿರ್ತಾರೆ, ಈ ತುಂಬ ಕಷ್ಟ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ಕಷ್ಟ ಕೊಡ್ತಿದ್ರು ಎದುರು ಮನೆಯವರು. ಅವರಿಗೆ ಬಂದದ್ದನ್ನು ನಾನು ಹೇಳಿದ್ದೆ, ನೋಡಿ ಅಮ್ಮ, ಏನಿಲ್ಲಮ್ಮ, ಬೆಳ್ಳುಳ್ಳಿ ಹೆಸಲನ್ನು ತೆಗೆದುಬಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಹಾಕಿ ಅವ್ರ ಹೆಸರು ಹೇಳ್ಕೊಂಡು ಅದನ್ನು ಹಾಕಿ ಒಂದು ಪೇಪರಲ್ಲಿ ಅವ್ರ ಹೆಸರು ಬರೆದು ಬಿಟ್ಟು ಸುಟ್ಟು ಬಿಟ್ಟು ನೀರಿಗೆ ಹಾಕಿ ಅಮ್ಮ. ಇಷ್ಟೇ 8-9 ವರ್ಷಗಳಿಂದ ಕಾಟ ಕೊಡ್ತಾ ಇದ್ರಲ್ಲ, ಅದು ನಿಂತಿದೆ. ಹೇಗೆ ನಿಂತಿದೆ ಅಂತ ಗೌಣ ಇಲ್ಲಿ ನಾನು ಹೇಳೋ ಹಾಗಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಇರುತ್ತೆ. ನಿಮಗೆ ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಲಗ್ನದ ಸಂಖ್ಯೆಯಿಂದ. ಇನ್ನು ಲಗ್ನ ಗೊತ್ತಿಲ್ಲ ಅಂದವ್ರು ಏನು ಮಾಡಬೇಕು? ಇದು ಮುಖ್ಯ. ಜಾತಕ ಗೊತ್ತಿಲ್ಲ ಗುರುಗಳೇ, ನಮಗೆ ಜಾತಕವೇ ನಮಗೆ ಗೊತ್ತಿಲ್ಲ. ಹೆಸರು ಗೊತ್ತಿದೆ, ಹೆಸರ ಮೇಲೆ ಏನೇನೋ ಹೇಳ್ತಾರೆ, ನಮಗೆ ಹೆಸರು ಪ್ರಕಾರ ನಡೀತಿಲ್ಲ ಅನ್ನುವವರಿಗೆ ಇವತ್ತು ವಾರ ಗುರುವಾರ, ಗುರುವಿಗೆ ಸಂಬಂಧಪಟ್ಟ ವಾರ. ಇನ್ನು ಗುರು ಪೌರ್ಣಮಿಯ ದಿನ, ಆಷಾಢ ಮಾಸದ ಇವತ್ತಿರತಕ್ಕಂತಹ ನಕ್ಷತ್ರ ಅದ್ಭುತವಾಗಿರ್ತಕ್ಕಂತಹದ್ದು. ಇನ್ನು ಅಂತಹ ಪೂರ್ವಾಷಾಢ ನಕ್ಷತ್ರ ಏನಿದೆಯೋ ಅದಕ್ಕೆ ಬಂದು ಶುಕ್ರ. ಒಟ್ಟಾರೆಯಾಗಿ ಗುರುವಾರವಾದ್ದರಿಂದ ಗಂಡು ಮಕ್ಕಳು ಇದನ್ನು ನೋಡ್ತಿದ್ದರೆ 3 ಸಂಖ್ಯೆಯನ್ನು ಬರೆದು ಬಿಟ್ಟು 11 0 ಆಗ್ತಿರೋ 9 0 ಆಗ್ತಿರೋ ನಿಮಗೆ ಬಿಟ್ಟಿತ್ತು. ಹೆಣ್ಣು ಮಕ್ಕಳಾದರೆ ಇವತ್ತು ನಕ್ಷತ್ರ ಇದೆಯಲ್ಲ, ಅದಕ್ಕೆ ಬಂದು ಶುಕ್ರ, ಪೂರ್ವಾಷಾಢ. ಆ ನಕ್ಷತ್ರಕ್ಕೆ ಶುಕ್ರ ಆಗಿರೋದ್ರಿಂದ ಸಂಖ್ಯೆ 6 ಮಾಡಿ
ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅರೆ ನನಗೆ ಇಷ್ಟು ತೊಂದರೆ ಇದೆ, ಅದು ನಿವಾರಣೆ ಆಗಿ ನನಗೆ ಇಷ್ಟು ದೊಡ್ಡ ಮಟ್ಟದ ಹಣ ಬರಬೇಕು, ಅದು ಯೂನಿವರ್ಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡಿಕೊಡುತ್ತೋ ವಿಶ್ವಶಕ್ತಿ ನನ್ನನ್ನು ಗಮನಿಸ್ತಾ ಇದೆ, ನನಗೊಂದು ಈ ವಿಶ್ವಶಕ್ತಿ ಬಹಳಷ್ಟು ಅಭ್ಯುದಯವನ್ನು ಕರುಣಿಸಿಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಸಂಖ್ಯೆನಷ್ಟೇ ಬರೆದು ಬಿಡಿ. ಇನ್ನು ಉಳಿದಿರ್ತಕ್ಕಂಥದ್ದು ಸಣ್ಣದೊಂದು ದೊನ್ನೆಗೆ ಒಂದು ಬಲುಗು ಹಾಕೊಂಡು ಹೋಗಿರ್ತೀರಲ್ಲ, ಅಲ್ಲಿ ಎಲ್ಲಾದರೂ ನೀವು ಹರಳಿ ಮರದ ಬುಡದ ಹತ್ರ ಕೊನೆಯದಾಗಿ ಆ ಮರಗಳ ಹತ್ರನೇ ಹೋಗಿ ಬರೀಬೇಕು, ನೀವು ಆ ಎಲೆಗಳ ಮೇಲೇ ಬರೀಬೇಕು. ಅದು ಆಗಿರಲಿಲ್ಲ ಅಂತಂದರೆ ಮನೆಯಲ್ಲೂ ಕೂಡ ನೀವು ತರಿಸ್ಕೊಂಡು ಕೂಡ ಬರೀಬೋದು. ಅರಳಿ ಎಲೆನ ಒಂದು ತರಿಸ್ಕೊಳ್ಳಿ, ಆಲದ್ದು ಒಂದು ಎಲೆ ತರಿಸ್ಕೊಳ್ಳಿ, ಔದುಂಬರ, ಹತ್ತಿ ಮರ ಅಂದರೆ ಅಂಜೂರ ಫ್ರೂಟ್ ಬಿಡುತ್ತಲ್ಲ ಅದರದ್ದು, ಈ 3 ಎಲೆಯನ್ನು ತರಿಸಿಕೊಂಡು ಅದರ ಮೇಲೆ ಸಂಖ್ಯೆಗಳನ್ನಷ್ಟೇ ಬರೆಯೋದು. ಒಟ್ಟು ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಏನೇನು ಬೇಕು ಅಂತ ಆ ಒಂದು ಭರವಸೆಯ ಆ ಬಯಕೆಗಳು ಆ ಹರಕೆಗಳು ಅಂತ ಏನಿದಾವೆ ಅವೆಲ್ಲ ಕೂಡ ಮನಸ್ಸಲ್ಲಿ ಹೇಳ್ಕೊಳ್ತಕ್ಕಂಥದ್ದು, ನನಗೆ ಇಷ್ಟು ಹಣ ಬರಬೇಕು ಅಂತ ಹೇಳಿ ಮನಸ್ಸಮಾಧಿಯ ತಮ್ಮ ಸಮಾಧಾನದೊಂದಿಗೆ ಬರೆಯುವಂಥದ್ದು ಆ ಜಗತ್ತಿನ ಒಡೆಯನಾಗದ ಕೃಷ್ಣನಿಗೆ ಅರ್ಪಣೆ ಮಾಡಿಬಿಡ್ತಕ್ಕಂಥದ್ದು. ಮನೆಯಲ್ಲಿ ಬರೆದಿಟ್ಟಿದ್ದೀವಿ ಆ 3 ಎಲೆ ಅಂತಂದರೆ ನೀವು ಒಟ್ಟಾರೆಯಾಗಿ ಇದನ್ನು ಮತ್ತೂ ಗುರುವಾರ ಬರೋ ತನಕ ಎಲ್ಲಾದರೂ ಒಂದು ಪೆಟ್ಟಿಯಲ್ಲಿ ಹಾಕಿ ಜೋಪಾನ ಮಾಡಿಡಬೇಕು 1 ವಾರ ತನಕ. ಯಾಕಂದರೆ ಅಲ್ಲಿ ನೀವು ಜೇನುತುಪ್ಪ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಅರಿಶಿನ ಹಾಕಿ ಬರೆದಿದ್ದೀರಿ. ಆ ಬರೆದಿರತಕ್ಕಂತಹದ್ದು ಮತ್ತೆ ಅದು ಜಿಡ್ಡಿರುತ್ತೆ, ಇನ್ನೆಲ್ಲೋ ಇರತಕ್ಕದ್ದಲ್ಲ. ಆವತ್ತು ನೀವಿಟ್ಟಿರೋದನ್ನು ನೀವೂ ಕೂಡ ನೋಡಬಾರದು 8 ದಿನಗಳ ಕಾಲ. ನೆಕ್ಸ್ಟ್ ಬರ್ತಕ್ಕಂತಹ ಗುರುವಾರದ ಸಾಯಂಕಾಲ ಎಲ್ಲಿಯಾದರೂ ಅಥವಾ ಗುರುವಾರ ಆದಮೇಲೆ ನೆಕ್ಸ್ಟ್ ಶುಕ್ರವಾರವೋ ಶನಿವಾರವೋ ತೆಗೆದುಕೊಂಡು ಹೋಗಿ ನೀರಿಗೆ ಅರ್ಪಣೆ ಮಾಡಬೇಕು. ಆ ನೀರಿನಲ್ಲಿ ಹರಿದುಕೊಂಡು ಹೋಗ್ತಕ್ಕಂತಹದ್ದು ನಿಮ್ಮ ಮನೇಲಿ ಇಷ್ಟು ದಿನಗಳು ಇದ್ದದ್ದು, ಅದು ಅಬ್ಸರ್ವ್ ಮಾಡಿದ್ದು, ಜೊತೆಗೆ ನಿಮಗೆ ಏನು ಬೇಕೋ ನೀವು ಮಾತಾಡಿಕೊಂಡಿದ್ದು ಎಲ್ಲವೂ ಕೂಡ ಈ ಸೃಷ್ಟಿಯಲ್ಲಿ ಅವನದ್ದೇ. ಆದ್ದರಿಂದ ಯಾವುದು ಕೇಳಿಸ್ಕೊಳ್ಬೇಕೋ ಯಾವುದು ಕೇಳಿಸ್ಕೊಳ್ಬಾರ್ದೋ ಏನು ಅಬ್ಸರ್ವ್ ಮಾಡಿತ್ತೋ ಅದು ನಂತರ ನಿಮಗೇನು ದಯಪಾಲಿಸಬೇಕೋ ಒಟ್ಟಾರೆಯಾಗಿ ಮತ್ತೊಂದು ಗುರುಪೌರ್ಣಿಮೆ ಒಳಗಡೆ ನೀವು ಅಂತಹ ತೊಂದರೆಗಳಿಂದ ಹೊರಗೆ ಬರುತ್ತಾ ಅತ್ಯಂತ ಅಭ್ಯುದಯವನ್ನು ತಾವು ಕಾಣ್ತೀರಿ. ಅಂತಹ ಗುರುಪೌರ್ಣಿಮೆ ದಿವಸ ಎಲ್ಲಾದರೂ ನೀವು ಒಂದಷ್ಟು ಹಸುಗಳಿಗೆ ಗೋಗ್ರಾಸವನ್ನು ಕೊಟ್ಟೇ ತೀರಬೇಕು. ಯಾರಿಗಾದರೂ ಗುರುಗಳಿಗೆ ಏನಾದರೂ ಸೇವೆ ಮಾಡ್ತೀನಿ ಅನ್ನೋದಾದರೆ ಸೇವೆ ಮಾಡ್ತಕ್ಕಂತಹದ್ದು, ಒಂದು ಪಾದಪೂಜೆಯನ್ನು ಮಾಡಿಕೊಡತಕ್ಕಂಥದ್ದು, ಗುರುಗಳನ್ನು ಮಾತಾಡಿಸೋವಂಥದ್ದು, ಕ್ಷೇಮ ಸಮಾಚಾರ ಕೇಳುವಂಥದ್ದು, ಒಂದಷ್ಟು ಹಣ್ಣನ್ನು ಕೊಡುವಂಥದ್ದು, ನಿರ್ಗತಿಕರಿಗೆ ಬಡವರಿಗೆ ನೀವು ದಾನಾಧರ್ಮ ಮಾಡಿದ್ರೂ ಕೂಡ ಗುರುಗಳ ಸೇವೆ ಮಾಡಿದಷ್ಟೇ ಪುಣ್ಯವನ್ನು ಪಡೆದುಕೊಳ್ತೀರಿ. ಒಟ್ಟಾರೆ ಒಂದು ಸತ್ಕಾರ್ಯವನ್ನು ಮಾಡುವಂಥದ್ದು. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಗುರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತೀರಿ, ಪಾರಾಯಣ ಮಾಡ್ತೀರಿ, ಪೂಜೆ ಮಾಡ್ತೀರಿ, ದೇವಸ್ಥಾನಕ್ಕೆ ಹೋಗಿರ್ತೀರಿ, ಎಲ್ಲ ಮಾಡಿರ್ತೀರಿ. ಆದರೆ ಇವತ್ತು ಒಂದು ಕಾಮಧೇನುವಿಗೆ ಒಂದಷ್ಟು ಆಹಾರ ಕೊಡ್ತೀವಿ ಅಂತಂದರೆ ಗುರುಗಳ ಸೇವೆ ಮಾಡಿದಾಗೆ. ಯಾರಾದರೂ ಬಡವರಿಗೆ ಅವ್ರಿಗೆ ಬೇಕಾಗಿರತಕ್ಕಂಥದ್ದು ಏನು ವಸ್ತುಗಳು ಥಿಂಗ್ಸ್ ಇದಾವೆ ಅದನ್ನು ಕೊಟ್ಟರು ಗುರುಗಳ ಸೇವೆ ಮಾಡಿದ ಹಾಗೆ. ಅಥವಾ ಎಲ್ಲಿಯಾದ ಕೃಷ್ಣನ ದೇವಸ್ಥಾನ ಇತ್ತು ಅಂತಂದರೆ ಕೃಷ್ಣನ ಬಳಿ ಕುಳಿತುಕೊಂಡು ಒಂದು ಭಗವದ್ಗೀತೆ ಅಧ್ಯಾಯ ನಾನು ಓದ್ತೀನಿ ಅಂತಂದರೆ ಇನ್ನು ನಾನು ಅದರ ಫಲಿತಾಂಶ ಹೇಳೋದೇ ಬೇಡ. ಈ ದಿವಸ ಆ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಕುಳಿತುಕೊಂಡು ಪಾರಾಯಣ ಮಾಡತಕ್ಕಂಥ ಕೃಷ್ಣನ ಅಷ್ಟೋತ್ತರ ಕೂಡ ಮಾಡಿಕೊಳ್ಳಿ. ಅತ್ಯಂತ ಧೀಶಕ್ತಿಯನ್ನು ತಾವು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಅದ್ಭುತವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ರಿ. ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಬರುತ್ತೆ, ಆದರೆ ಗುರು ಪೌರ್ಣಮಿಯ ವಿಶೇಷತೆ ಏನು, ಗುರುಗಳಿಗೆ ನಾವು ಹೇಗೆ ಗೌರವವನ್ನು ನೀಡಬೇಕಾಗತ್ತೆ, ಇನ್ನು ವಿದ್ಯಾರ್ಥಿಗಳು ಮಕ್ಕಳು ಎಲ್ಲೋ ಒಂದು ಕಡೆ ಎಜುಕೇಷನಲ್ಲಿ ವೀಕ್ ಆಗಿದ್ರು ಅಂತಂದರೆ ಅವ್ರ ನಾಲ್ಗೆ ಮೇಲೆ ಗುರುಗಳ ಕೈನಲ್ಲಿ ಹೇಗೆ ಬರೆಸ್ಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ಈ ಕಷ್ಟದಲ್ಲಿದ್ದವರು ಅಥವಾ ದೋಷಕ್ಕೆ ಒಳಗಾಗಿರೋರು ಮಾಡಿಕೊಂಡಾಗ ಅದರಿಂದ ಅವ್ರು ಹೇಗೆ ಹೊರಗಡೆ ಬಂದಿದ್ದಾರೆ. ಇನ್ ಕೇಸ್ ನಮಗೆ ಜಾತಕ ಗೊತ್ತಿಲ್ಲ ಅಂತಂದರೆ ನಾವು ಇವತ್ತು ಯಾವ ಸಂಖ್ಯೆಯನ್ನು ಬಳಸ್ಕೊಳ್ಬೇಕು, ಹೆಣ್ಣು ಮಕ್ಕಳು ಯಾವುದು ಗಂಡು ಮಕ್ಕಳು ಯಾವ ಸಂಖ್ಯೆಯನ್ನು ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ವಿಶೇಷವಾಗಿರುವಂಥ ಮಾಹಿತಿ ತಮ್ಮ ಹುಟ್ಟುಹಬ್ಬದ ದಿನ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ಇವತ್ತು ನೀವು ಮಾಡಲೇಬೇಕಾಗಿರುವಂತಹ ಕೆಲಸ ಏನು, ನಿಮ್ಮ ಗುರುಗಳನ್ನ ಒಂದು ಬಾರಿ ನೆನೆಸ್ಕೊಳ್ಳುವಂಥದ್ದು, ಗುರುಗಳ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಗೋ ಸೇವೆ ಮಾಡುವಂಥದ್ದು. ಅದಷ್ಟೇ ಅಲ್ಲದೆ ನಿಮಗೆ ಯಾವುದೇ ರೀತಿಯಾಗಿರುವಂಥ ಹಣಕಾಸಿನ ಸಮಸ್ಯೆಗಳಾಗ್ತಿತ್ತು ಅಂತಂದರೆ ಅದರ ಶೀಘ್ರವಾಗಿ ನಿಮಗೆ ನಿವಾರಣೆ ಆಗಬೇಕು, 1 ವರ್ಷಗಳೊಳಗಡೆ ನಿಮಗೆ ರಿಸಲ್ಟ್ ಬರಬೇಕು ಅಂತಂದರೆ ಗುರುಗಳು ಇವತ್ತು ತಿಳಿಸಿರುವಂಥ ಪರಿಹಾರವನ್ನು ಇವತ್ತೇ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ. ನಿಮಗೆ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.